ತೊಳ್ಬಿಟ್ಟಾರ, ಯಾರು ನೋಡ್ತಾ ಇಲ್ಲ ಸ್ವಾಮಿ. ಬಡವರ ಪಿಂಚಣಿ ಹಣಕ್ಕೆ ಕಣ್ಣು ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯವನ್ನ ತಕ್ಷಣವೇ ಭೀಕರ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಮತ್ತು ಕಳೆದ 4 ತಿಂಗಳಿಂದ ತಡೆದಿರುವ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಮೈಸೂರು ಜಿಲ್ಲಾ ಸಮಿತಿಯಿಂದ ಸೋಮವಾರ ನಂಜನಗೂಡು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ತೀವ್ರ ಮಳೆ ಕೊರತೆಯಾಗಿದೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗ ಸೇರಿದಂತೆ 24 ಹೆಚ್ಚು ಜಿಲ್ಲೆಗಳು ಬರದ ತೀವ್ರತೆಯನ್ನ ಎದುರಿಸುತ್ತಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ವೃದ್ಧಾಪ್ಯ ವೇತನ ಇರಬಹುದು, ವಿಧವೆಯರಿಗೆ ವೇತನ ಇರಬಹುದು, ಅಂಗವಿಕಲರಿಗೆ ವೇತನ ಇರಬಹುದು. ಇವರುಗಳಿಗೆ 4 ತಿಂಗಳಿಂದ ವೇತನ ಬಂದಿಲ್ಲ. ಇವರು ಹೇಗೆ ಬದುಕಬೇಕು ಹೇಳಿ? ಇವತ್ತು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನ ಕೊಟ್ಟೋಗಿವೆ. ಔಷಧಿಗೆ ದುಡ್ಡಿಲ್ಲ. ಇವ್ರುಗಳು ಬದುಕನ್ನು ಹೇಗೆ ನಡೆಸಬೇಕು? ಅವ್ರು ಕಾರಣ ಕೊಡ್ತಾ ಇರೋದು ಯಾವ ಅನರ್ಹರು ಇಟ್ಕೊಂಡಿದ್ದಾರೆ, ಪೆನ್ಷನ್ ತಗೋತಾ ಇದ್ದಾರೆ, ಹಾಗಾಗಿ ನಾವು ಇದನ್ನು ತಡೆಗಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ವಿಧಾನನ? ಅದಕ್ಕೆ ಸರಿಪಡಿಸ್ಬೇಕಾದವರು ಅವರು. ಅದಕ್ಕೆ ಬೇಕಾದ ವಿಧಾನನ ಬೇರೆನ ಅನುಸರಿಸಬೇಕಿತ್ತು. ಅದಕ್ಕೆ 4 ತಿಂಗಳು ಇವರನ್ನು ಇಷ್ಟು ಕಷ್ಟಕ್ಕೆ ಸಿಕ್ಕಿಸೋದ? ಅವರು ಆಫೀಸಿಂದ ಹಿಡಿದು ಮನೆಯಿಂದ ಆಫೀಸಿಗೆ ಊರುಗಳನ್ನ ಇಟ್ಕೊಂಡು ಕಷ್ಟಪಟ್ಕೊಂಡು ಓಡಾಡಬೇಕಾಗಿ ಬಂದಿದೆ. ಸೊ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಒಂದು ಕಡೆ. ಇನ್ನೊಂದು ಕಡೆ ನೋಡಿ, ಕರ್ನಾಟಕದಲ್ಲಿ ಬರಗಾಲ. ಇವತ್ತು ಪ್ರಜಾವಾಣಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಬರಗಾಲ ಆಗಿದೆ ಅನ್ನೋದನ್ನು ಈಗಾಗಲೇ ಒಂದು ವರದಿಯನ್ನು ಕೊಟ್ಬಿಟ್ಟಿದ್ದಾರೆ. ಮೈಸೂರು ಜಿಲ್ಲೆ 58% ಅಂತ ಹೇಳಿ. ಇದು ಎಂಥ ಪರಿಸ್ಥಿತಿ ಇದ್ದರೆ ಹೇಳಿದ್ರೆ, ರೈತರು ಬಿತ್ತಿರೋ ಬೀಜ ಇವತ್ತು ಬೆಳೆ ಬರ್ತಾ ಇಲ್ಲ. ಏನು ಮಾಡ್ಬೇಕು ಹೇಳಿ? ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ಇವತ್ತು ದಸರಾ ಹಬ್ಬ ಎಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಸಭೆಗಳನ್ನು ಮಾಡ್ಕೋತಾ ಇದ್ದಾರೆ, ಕಮಿಟಿಗಳನ್ನ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ಈ ಸರ್ಕಾರದ ಧೋರಣೆ ಹೇಗಿದೆ ಅನ್ನೋದು ನಮಗೆ ಪ್ರಶ್ನೆ ಬರ್ತಾ ಇದೆ. ಅಭಿವೃದ್ಧಿಶೀಲ ಮುಖ್ಯಮಂತ್ರಿಗಳು ಅಂತ ಹೇಳಿ ಅಭಿವೃದ್ಧಿ ಮಾಡೋದಕ್ಕೆ ಬಂದಿದ್ದಾರೆ. ಯಾರ ಅಭಿವೃದ್ಧಿ ಸ್ವಾಮಿ? ಅಲ್ಲಿ ಹೋಗ್ಬಿಟ್ಟು ಬಿಡದಿಯಲ್ಲಿ ರೈತರ ಭೂಮಿನ ಕಸಿದ್ಕೊಂಡು ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದೀರಾ? ಅಲ್ಲಿ ಸಾವಿರಾರು ಕೋಟ್ಯಾಂತರ ರೂಪಾಯಿ ಒಡೆಯರಿಗೆ ಲಾಭ ಮಾಡಕ್ಕೆ ಹೊರಟಿದ್ದೀರಾ? ಬಡ ಕಾರ್ಮಿಕರು, ಬಡ ಜನಗಳು ಕನಿಷ್ಠ 1200 ರೂಪಾಯಿ ಪೆನ್ಷನ್ ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ ಅಂತ ಹೇಳಿದ್ರೆ ಎಂಥ ನಾಚಿಕೆಗೇಡಿನ ವಿಷಯ ಅಲ್ವಾ ಇದು? ರಾಜ್ಯದಲ್ಲಿ ವಾಡಿಕೆಗಿಂತ ಸುಮಾರು 52% ಮಳೆ ಕೊರತೆಯಾಗಿದ್ದು ಮುಂಗಾರು ಬಿತ್ತನೆ ಗಂಭೀರವಾಗಿ ಕುಂಠಿತಗೊಂಡಿದೆ. ಸುಮಾರು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಿದ್ರೂ ಜುಲೈ ಮಧ್ಯಭಾಗದವರೆಗೂ ಕೇವಲ 32 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೆಸರು, ಉದ್ದು ಹಾಗೂ ಶೇಂಗಾ ಸೇರಿದಂತೆ ಹಲವು ಬೆಳೆಗಳು ವ್ಯಾಪಕವಾಗಿ ಹಾನಿಗೊಳಗಾಗಿದ್ದು ರೈತರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಡವರ ಪಿಂಚಣಿ ಹಣಕ್ಕೆ ಕಣ್ಣು ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.